Pajace tan ಓಲ್ಡ್ ಗಾಡಿ ಓಲ್ಡ್ ಮ್ಯಾನ್. ನಮ್ಮ ಏರಿಯಾ ಅಂತೂ ಹೊಸ ರೋಡ್ ಸ್ಟೋರಿ ಇಷ್ಟವಾಗಿದೆ. ಹಾಯ್ ಲೇಡೀಸ್ ಅಂಡ್ ಜೆಂಟಲ್ಮನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಇವತ್ತು ನಾವು ಸಿಟಿಗೆ ಹೋಗ್ತಾ ಇದೀವಿ. ಆಕ್ಚುಲಿ ಸಿಟಿಗೆ ಏನಕ್ಕಪ್ಪ ಹೋಗ್ತಿದೀವಿ ಅಂದ್ರೆ, ಅವ್ರಿಗೂ ಗೊತ್ತಿರೋ ಹಾಗೇನೆ ನನ್ನ ವೈಫ್ ಬಂದು ಮೇಕಪ್ ಆರ್ಟಿಸ್ಟ್. ಅವ್ರಿಗೆ ಪ್ರಾಕ್ಟೀಸ್ಗೆ ಒಂದು ಹೇರ್ ಸ್ಟೈಲ್ ಮಾಡ್ತೀವಲ್ಲ, ಅದಕ್ಕೆ ಒಂದು ಡಮ್ಮಿ ಬೇಕು. ಅದನ್ನ ತರೋದಕ್ಕೋಸ್ಕರ ನಾವು ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ವಾಟರ್ ಟ್ಯಾಂಕ್, ಇಲ್ಲಿಗೆ ವಾಟರ್ ಟ್ಯಾಂಕ್ ಅಂತ ಹೇಗೆ ಹೆಸರು ಬಂತು ಗೊತ್ತಾ ನಿಮ್ಗೆ? ಈ ರೈಟ್ ಸೈಡ್ ಅಲ್ಲಿ ಒಂದು 3 ಟ್ಯಾಂಕ್ ಇದಾವೆ. ಒಂದು ಆಗಿನ ಕಾಲಘಟ್ಟಕ್ಕೆ ಈ ಟ್ಯಾಂಕ್ ಗಳನ್ನ ನೋಡ್ಬಿಟ್ಟು ಸೊ ವಾಟರ್ ಟ್ಯಾಂಕ್ ಅಂತ ನೇಮ್ ಬಂದಿತ್ತು. ಸೊ ಅದೇ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಸಾರಿ, ಇದನ್ನ ವಾಟರ್ ಟ್ಯಾಂಕ್ ಅಂತ ಬಂದಿದೆ. ಸೂರ್ಯ ಬೇಕರಿ ಅಂತ ಏನಕ್ಕೆ ನೇಮ್ ಬಂತು? ಸೂರ್ಯ ಬೇಕರಿ ಅಂತ ಏನಕ್ಕೆ ನೇಮ್ ಬಂತು ಅಂದ್ರೆ, ಆ ಸರ್ಕಲ್ ಹತ್ರ ಫೇಮಸ್ ಸೂರ್ಯ ಬೇಕರಿ ಅನ್ನೋದು ಬೇಕರಿ ಇತ್ತು. ಇವಾಗ ಮತ್ತೆ ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. 3 meter circle, 3 meter circle. ಯಾಕೆ ಇದು 3 ಕಣ್ಣಿನ ರಸ್ತೆ ಅಂತ ಕರೀತಾರೆ ಅಂತ ನಿಮಗೆ ಗೊತ್ತಿದ್ಯಾ? ಇದು ಗೊತ್ತಿಲ್ಲ ಅಂದ್ರೆ ಇವಾಗ ತಿಳ್ಕೊಳ್ಳಿ. ಏನಕ್ಕೆ ಅಂದ್ರೆ ನನಗೂ ಗೊತ್ತಿಲ್ಲ ಗೈಸ್. ಇಲ್ಲೇನೆ ಒಂದು 4 ರಿಂದ 5 ವರ್ಷ ಇಲ್ಲೇ ಪಿ ಜಿ ಮಾಡ್ಕೊಂಡಿದ್ದೆ. ಈ ರೋಡಲ್ಲಿ, ಈ ಮಹದೇಶ್ವರ ಬಡಾವಣೆಯಲ್ಲಿ ನಾನು ಪಿ ಜಿ ಮಾಡ್ಕೊಂಡು, ಪಿ ಜಿಗೆ ರೆಂಟ್ ಕಟ್ಕೊಂಡು ಕಾಲೇಜ್ಗೆ ಹೋಗ್ತಾ ನನ್ನ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ನ ಮುಗಿಸ್ತೀನಿ. ಆದ್ರೂ ನನ್ಗೆ ಇಲ್ಲೇ ಇದ್ರ ಒಂದು ಹಿಸ್ಟ್ರಿ ನನ್ಗೆ ಗೊತ್ತಿಲ್ಲ. ಆಚೆ ಆಗ್ಬೇಕು ನನ್ನ ಜನ್ಮಕ್ಕೆ. ಸೊ ಇವಾಗ ನಾನು ನನ್ನ ಗರ್ಲ್ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರ ಡ್ಯಾಡಿ ಮಮ್ಮಿನ ಮಾತಾಡ್ಸ್ಕೊ ಬರೋಣ ಅಂದ್ಬಿಟ್ಟು. ಏನಂದ್ರೆ ನನ್ನ ವೈಫ್ ಹಿಂದೆ ಕೂತಿದ್ದಾಳೆ, ಅವ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಾನು ನೋಡ್ತಿರೋವೆ ಲಷ್ಕರ್ ಮಹಲ್ಗೆ ಶಾಪ್ ಇದೆ, ಅದರಲ್ಲಿ ಮೇಕಪ್ ಮಾಡುವಂತಹ ಎಲ್ಲ ಒಂದು ಐಟಮ್ಸ್ ಅಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ತಗೊಂಬರೋಣ ಬನ್ನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ತುಂಬಾ ದಿನ ಆಯಿತು. ಒಂದು 4 to 6 ಮಂತ್ ಅನ್ಕೊಳ್ಳಿ ಗೈಸ್. ಜನವರಿ ಸ್ಟಾರ್ಟ್ ಮಾಡಿದ್ರು, ಇವಾಗ 5 ಮಂತ್ಸ್ ಆಯ್ತು. 5 ಮಂತ್ಸ್ ಅಲ್ಲಿ ನಾನು ಏನೆಲ್ಲ ಸ್ಟ್ರಗಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಏನ್ ಕಂಟೆಂಟ್ ನ ಕ್ರಿಯೇಟ್ ಮಾಡೋದು ಅಂತ ಸ್ಟ್ರಗಲ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಏನ್ ಅಪ್ಲೋಡ್ ಮಾಡೋದು, ಯಾವ್ದ್ರ ಬಗ್ಗೆ ವಿಡಿಯೋ ಮಾಡೋದು, ಯಾವ ತರ ವಿಡಿಯೋ ಮಾಡೋದು, ಇದೆಲ್ಲ ಯೋಚನೆ ಮಾಡಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದೀನಿ. ಆ ಸ್ಟ್ರಗಲ್ಗೆ ಇವತ್ತು 1,500 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಮತ್ತೆ ವಿಡಿಯೋ ಕೂಡ ಓಕೆ ಅನ್ನೋ ತರ ರನ್ ಆಗ್ತಿದೆ. ನಿಮ್ಗಳ ಸಪೋರ್ಟ್ ಇದ್ರೆ ಚೆನ್ನಾಗಿ ಇನ್ನೂ ರನ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನಮ್ಮ ಮಾವನ ಮನೆ ಹತ್ರ ಹಾಕಿ ನನ್ನ ವೈಫ್ ಗಾಡಿನ ತಗೊಂಡು ಹೋಗ್ತಾ ಇದ್ದೀನಿ. ನೀವು ಕೇಳ್ಬೋದು ಅದ್ರಲ್ಲಿ ಹೋಗ್ಬೋದಿತ್ತಲ್ಲ ಅಂತ. ಗೈಸ್ ವ್ಯೂ ನೋಡಿ ಗೈಸ್, ಸಕ್ಕತ್ತಾಗಿದೆ. ರೋಡ್ ಸೈಡ್ ಅಕ್ಕಪಕ್ಕ ನೋಡಿ. ಗಾಡಿ ಇನ್ಶೂರೆನ್ಸ್ ಇಲ್ಲ ಗೈಸ್, ಪೊಲೀಸ್ನವ್ರ ಮೇಲೆ ಹಾಕೊಂಡ್ರೆ ಗೊತ್ತಲ್ಲ. ಇನ್ಶೂರೆನ್ಸ್ ಕಟ್ಟಾದ್ಮೇಲೆ ತಗೊಂಡು ಹೋಗೋಣ. ಅಲ್ಲಿವರೆಗೂ ನನ್ನ ವೈಫ್ ಗಾಡಿಲೇನೆ ಔಟ್ ಸೈಡ್ ಹೋಗ್ಬೇಕು ಅಂದ್ರೆ. ನಾನು ಕೂಡ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರೋದು. ಯಾವ್ದು ಅಂತ ಕೇಳ್ತೀರಾ? ಸೋಷಿಯಲ್ ಮೀಡಿಯಾ ಗೈಸ್. ಈಗೇನು ಇದೆ ಓಡ್ತಾ ಇದೆ, ಇದೇ ನನ್ನ ಸೋಷಿಯಲ್ ಮೀಡಿಯಾ ಚಾನಲ್. ಇಲ್ಲೊಂದು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು, ಗೌರ್ಮೆಂಟ್ ಬಸ್ ಮತ್ತೆ ಆಟೋ. ನಮ್ಗೆ ಅದೇ ಭಯ. ಏನಕ್ಕೆ ಅಂದ್ರೆ ಗೌರ್ಮೆಂಟ್ ಬಸ್ನವ್ರಿಗೆ ಕಣ್ಕಾಣೋದಿಲ್ಲ. ಫಸ್ಟ್ ಆಫ್ ಆಲ್ ಸುಮ್ಮನೆ ದನ ಓದಂಗೆ ಹೋಗ್ತಿರ್ತಾರೆ. ರಿಯಾಲಿಟಿ ಗೈಸ್. ಫಸ್ಟ್ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದು ಗೌರ್ಮೆಂಟ್ ಡ್ರೈವರ್ಸ್ಗೂ ಇವಾಗ ಗಾಡಿ ಓಡಿಸೋ ಕೆಲವೊಂದಷ್ಟು ಡ್ರೈವರ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಹುಚ್ಚ ಬಂದವ್ರಂಗ್ ಗಾಡಿ ಓಡಿಸ್ತಿರ್ತಾರೆ. ನಾವ್ ಕೇಳಕ್ ಹೋದ್ರೆ ಅವ್ರ ನಿಮ್ಗೆ ಯಾಕೆ ಬೇಕು, ಅವ್ರು ಜಗಳಕ್ಕೆ ಬಂದ್ಬಿಡ್ತಾರೆ. ಪಬ್ಲಿಕ್ ಮೇಲೆ ಇವ್ರಿಗೆ ಜಗಳ ಮಾಡುವಂತ ರೈಟ್ಸ್ ಇಲ್ವೇ ಇಲ್ಲ. ಇವ್ರಿಗೆ ಅಂತ ಇಲ್ಲ, ಪೊಲೀಸ್ನವ್ರಿಗೂ ಇಲ್ಲ. ಬಟ್ ಅವ್ರೂ ಇವಾಗ ಹೆಂಗ್ ಮಾಡ್ತಾರೆ ಗೊತ್ತಾ? ಪಬ್ಲಿಕ್ ಕ್ವಶನ್ ಮಾಡಂಗಿಲ್ಲ. ಪಬ್ಲಿಕ್ ಕ್ವಶನ್ ಮಾಡಿದ್ರೆ ಅದು ಕ್ರೈಮ್. ಕ್ವಶನ್ ಮಾಡಿದ್ರೆ ಕ್ರೈಮ್ ಅಲ್ಲ, ಗೊತ್ತಿದ್ದು ಕ್ವಶನ್ ಮಾಡಿದ್ರೆ ಮುಟ್ಕೊಳ್ತೀವಲ್ಲ, ಅದೇ ದೊಡ್ಡ ಕ್ರೈಮ್. ಮಹಾಭಾರತದಲ್ಲಿ ಕರ್ಣನ್ಗೆ ಏನಕ್ಕೆ ಗೊತ್ತಾ ಸ್ವರ್ಗ ಪ್ರಾಪ್ತಿ ಆಗೋದಿಲ್ಲ? ಸ್ಟಾರ್ಟಿಂಗು ಹೀರೋ ಹೇಳ್ಬೇಕಾದ್ರೆ ಎಲ್ಲರೂ ಮೌನ ವಹಿಸ್ತಾರೆ, ಯಾರು ಮಾತಾಡೋದಿಲ್ಲ. ದ್ರೌಪದಿ ಸೀರೆ ವಸ್ತ್ರಾಭರಣ ಮಾಡ್ಬೇಕಾದ್ರೆ ಕರ್ಣನೂ ಕೂಡ ಮಾತಾಡೋದಿಲ್ಲ. ಅಲ್ಲಿ ಕರ್ಣ ಎಲ್ಲಾನು ಮಾಡಿರ್ಬೋದು, ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿರ್ಬೋದು. ಕೃಷ್ಣ ಹೇಳೋದಿರೋದು, ನೀನ್ ಎಲ್ಲಾನು ಮಾಡಿದ್ಯಾ ಕರ್ಣ, ಬಟ್ ದ್ರೌಪದಿ ವಸ್ತ್ರಾಭರಣ ಆಗ್ಬೇಕಾದ್ರೆ ನೀನು ಒಂದು ಮಾತಾಡಿಲ್ಲ. ಅದು ಒಬ್ಬ ಯೋಧ ಆಗಿಟ್ಕೊಂಡು ತಪ್ಪು ಎಲ್ಲಿ ನಿಂತಿರುತ್ತೆ, ಆ ತಪ್ಪನ್ನ ನೀನು ಕೇಳಲಿಲ್ಲ.
ಅದು ನೀನ್ ಮಾಡಿದಂತ ದೊಡ್ಡ ತಪ್ಪು. ನೀನ್ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೊನೆಯಲ್ಲಿ ಒಂದು ಸಣ್ಣ ತಪ್ಪು ನಿನ್ನ ಒಂದು ಇದಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾರೆ. ಅಂತ ಗೈಸ್ ಬನ್ನಿ ಒಳಗಡೆ ಹೋಗ್ಬಿಟ್ಟು ಇವಾಗೇನೋ ಇರ್ಬೇಕಂತೆ ತಗೊಂಡ್ ಬರೋ ಹೇಳಿದ್ನಲ್ಲ ಇವಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಿಕ್ಕೆ ಹೇಳು ಹಂಗೆ ಆಯ್ತಾ ಅಂತ. ಏರ್ ಪ್ರಾಕ್ಟೀಸ್ ಮಾಡೋದಿಕ್ಕೆ ಡಮ್ಮಿ ಬೇಕಾಗಿದೆ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಅದನ್ನ ಪರ್ಚೇಸ್ ಮಾಡಿ ತಗೊಂಡು ಹೋಗೋಣ ಬನ್ನಿ. ಇದೆ ಅಂತ ಬನ್ನಿ ಹೋಗೋಣ, ಹೊರಗಡೆ ಹೋಗೋಣ. ಮೇಡಮ್ ನಮಸ್ತೆ, ಎಲ್ಲಿದ್ದೀರಾ? ಓಕೆ, ಇದು ಹೇಳಿದ್ನಲ್ಲ ಗೈಸ್ ಅವಾಗ್ಲೇ. ಸೊ ಇದೇನೆ ಒಂದು ಡೆಮೋ ಪೀಸ್. ಇದ್ರದ್ದು ಪ್ರೈಸ್ ಬಂದು 1800 ರೂಪಾಯಿ. ಆಕ್ಚುಲಿ ಪರವಾಗಿಲ್ಲ, ನಾನು ಆನ್ಲೈನ್ ಕಂಪೇರ್ ಮಾಡಿದ್ರೆ ಆಫ್ಲೈನ್ ಅಲ್ಲಿ ಚೆನ್ನಾಗಿ ಸಿಗ್ತಿದೆ. ಗುಡ್ ಮೆಟೀರಿಯಲ್ ಆಕ್ಚುಲಿ, ನೈಸ್. ಬನ್ನಿ ಬೈ ಮಾಡ್ಬಿಟ್ಟು ಮನೆಗೆ ತಗೊಂಡೋಗೋಣ. ನಿಮ್ಗೆ ಇದು ಸಿಗುತ್ತೆ. ನೀವು ಮನೇಲಿ ಟೇಬಲ್ ಇದ್ರೆ ಆ ಟೇಬಲ್ ಸಪೋರ್ಟ್ನ ಇದು ಮಾಡಿ ಮನೇಲಿ ತೋರಿಸ್ತೀನಿ ಬನ್ನಿ ಹೆಂಗೆ ಯೂಸ್ ಮಾಡೋದಂತ. ಟೇಬಲ್ಗೆ ಇದನ್ನ ಹಾಕಿ ಇಲ್ಲಿ ಹೆಡ್ನ ಹಾಕಿ ಈ ಥರ ತಗೊಂಡಾಯ್ತು. ಇವಾಗ ಹೊರಡುವಂಥ ಸಮಯ ಬಂದಿದೆ ಗೈಸ್. ಇದು ಆಕ್ಚುಲಿ ಚಿಕ್ಕ ಶಾಪು ಗೈಸ್, ಚಿಕ್ಕ ಅಂದರೆ ತುಂಬಾನೇ ಚಿಕ್ಕ ಶಾಪು. ಅದರೊಳಗಡೆ ತುಂಬ ಐಟಮ್ಸ್ ಇಟ್ಟಿದ್ದಾರೆ. ನಿಮ್ಗೆ ಏನೇನು ಐಟಮ್ಸ್ ಬೇಕು ಮೇಕಪ್ ಮಾಡೋದಕ್ಕೆ ಪ್ರತಿಯೊಂದು ಕೂಡ ಸಿಕ್ಬಿಡುತ್ತೆ. ಟೋಟಲ್ಲು 1940 ರೂಪೀಸ್ ಆಯಿತು. ಗಾಡಿ ಹೋಗುತ್ತೆ ನೋಡ್ಕೊಂಡು. ಬಜಾಜ್ ಚೇತಕ್ ಟನ್ 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 ಟಡನ್ ಟನ್ 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 ಟಡನ್ ಟನ್ 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 ಟಡನ್ ಟನ್ 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 ಟನ್. ಓಲ್ಡ್ ಗಾಡಿ, ಓಲ್ಡ್ ಮ್ಯಾನ್ ಗೈಸ್. ಬಜಾಜ್ ಚೇತಕ್ ನೋಡಿ ಚೆನ್ನಾಗಿದೆ. ಇದು ನಮ್ಮ ಮನೇಲೂ ಇತ್ತು, ನಮ್ಮ ಮಾವನ ಹತ್ರನೂ ಇತ್ತು. ಅವ್ರು ಯಾರ ಬೇರೆಯವ್ರ ಹತ್ರ ತಗೊಂಡಿದ್ರಂತೆ, ರಿಲೇಟಿವ್ಸ್ ಹತ್ರನೇ. ಅವ್ರು ಏನ್ ಮಾಡಿದ್ರೆ ನಮ್ ಗಾಡಿ ನಮ್ಗೆ ಬೇಕು ಕೊಡಿ ಅಂದ್ಬಿಟ್ಟು ಬಂದು ವಾಪಸ್ ಇಸ್ಕೊಂಡೋದ್ರು. ಅದು ಇದ್ದಿದ್ರೆ ಅದ್ರಲ್ಲೇ ಬ್ಲಾಗ್ಸ್ ಮಾಡ ಆಗ್ತಿದೆ. ಸ್ಪೀಕರ್ ಇರ್ತಾರೆ ಗೊತ್ತಾ ಅಸೆಂಬ್ಲಿಲಿ, ಅವ್ರ ಕೆಲಸ ಏನ್ ಗೊತ್ತಾ? ಅವ್ರ ಕೆಲಸ ಏನಂದ್ರೆ ಒಬ್ಬ ರಾಜ ಹೇಳಿದಂತಹ ಒಂದು ಆಜ್ಞೆನ ಎಲ್ಲರ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಅವ್ರನ್ನ ಅಪ್ರೋಚ್ ಮಾಡ್ಬಿಟ್ಟು ಅದನ್ನ ಬಂದು ರಾಜನ್ ತಿಳಿಸ್ಬೇಕು. ಅದು ಸ್ಪೀಕರ್ ಕೆಲಸ. ಜಸ್ಟ್ ಇನ್ಫಾರ್ಮರ್ ಅಷ್ಟೇ, ಓಕೆನಾ? ಇಲ್ಲಿ ನೀವು ಯಾರ ಹತ್ರನಾದ್ರೂ ಅಷ್ಟೇ ಶಾಪ್ ಹಾಕ್ಸ್ಕೊಳಕ್ ಹೋಗ್ಬೇಡಿ. ಶಾಪ್ ಅನ್ನೋದು ತಟ್ಟೆ ನೀವು ಅಬ್ಸರ್ವ್ ಮಾಡಿ. ನೀವು ಅಬ್ಸರ್ವ್ ಮಾಡೋದಾದ್ರೆ ನೀವು ಪೊಲೀಸ್ನವ್ರನ್ನ ಅಬ್ಸರ್ವ್ ಮಾಡಿ. ಪೊಲೀಸ್ನವ್ರು ಕೆಲವೊಬ್ಬರಿಗೆ ಮನೆ ನೆಮ್ಮದಿನೇ ಇರೋದಿಲ್ಲ, ಅಂಡ್ ತುಂಬಾ ಜನಕ್ಕೆ ಮಕ್ಕಳಿರೋದಿಲ್ಲ. ಮಕ್ಕಳಿದ್ರು ಏನೋ ಅಂಗವೈಕಲ್ಯದಿಂದ ಬೆಳೆಸ್ತಿರ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಅವರ ಗಂಡರದ್ದು ಇಬ್ಬರಿಗೆ ಜಗಳಗಳಾಗ್ತಿರುತ್ತೆ, ನೆಮ್ಮದಿ ಏನಾಗಿರುತ್ತೆ. 10% ಪೀಪಲ್ಗೆ ಗೈಸ್ ಇದು ಯಾರು ಶಾಪ್ ಹಾಕಿಸ್ಕೊಂತಿರ್ತಾರೆ ಅವ್ರು ಮಾತ್ರ. ನಾವು ಏನಾದ್ರು ಮಾಡಿ ಅಚೀವ್ಮೆಂಟ್ ಮಾಡಿ ಬೆಳಿಬೇಕು ಅಂತ ಆಸೆ. ಎಲ್ಲ ಕಾಲಿಗೆ ನನ್ನ ಮಕ್ಕಳೇ ಜಾಸ್ತಿ. ನಾನು ಏನಾದ್ರು ಮಾಡ್ತಿದ್ರೆ ಆಡ್ಕೊಂಡು ನಗಾಡೋರೇ ಜಾಸ್ತಿ. ಅವ್ರು ನಗಾಡೋದು ನನಗೆ ಗೊತ್ತಾಗ್ತಿದ್ರು ನಾನು ಯಾಕೆ ಕಾಣಿಸ್ಕೊಂಡು ಸುಮ್ಮನಿದ್ದೀನಿ ಅಂದ್ರೆ ನನಗೂ ಟೈಮ್ ಬರುತ್ತೆ. ಇಲ್ಲೂ ಕೂಡ ತುಂಬಾ ರಸ್ತೆ ಇಕ್ಕಟ್ಟು ಬಿಕ್ಕಟ್ಟಾಗಿದೆ ಇವತ್ತು. ಯಾಕೆಂದ್ರೆ ಇವತ್ತು ಗುರುವಾರ. ಶ್ರೀ ರಾಘವೇಂದ್ರ ಟೆಂಪಲ್ಗೆ ತುಂಬಾ ಜನ ಬಂದಿರ್ತಾರೆ. ಈ ಕಡೆ ಹೋದ್ರೆ ರಾಘವೇಂದ್ರ ಟೆಂಪಲ್. ಸೊ ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋ ಒಂದು ಇದ್ರಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆಲ್ಲ ಬರ್ತಿರ್ತಾರೆ. ಆಮೇಲೆ ಇನ್ನೊಂದು ಮೇನ್ ಆಗಿ ಹೇಳ್ಬೇಕಂದ್ರೆ ನನ್ ಕಂಡ್ರೆ ಎಲ್ಲ ಹುಡ್ಕೊಂಡ್ ಸಾತಾಯ್ತಾರೆ. ಏನು ಅಂತ ಗೊತ್ತಿಲ್ಲ. ನಾನು ಅವ್ರಿಗೆ ಏನು ಮಾಡಿರೋದಿಲ್ಲ. ಅವಶ್ಯಕ ಮಾತಾಡುತ್ತೀನಿ ಗೈಸ್. ಮಾತಾಡ್ಬೇಕಾದ್ರೆ ಇನ್ನೇ ಮುಂದೆ ಯೋಚನೆ ಮಾಡೋದಿಲ್ಲ. ಮೈಂಡಲ್ಲಿ ಏನ್ ಬರುತ್ತೋ ನಾನು ಅದನ್ನ ಮಾತಾಡ್ಬಿಡ್ತೀನಿ. ಯಾಕಂದ್ರೆ ನನಗೆ ಶಾರ್ಟ್ ಟೆಂಪರ್ ಜಾಸ್ತಿ.
ರಿಪ್ಲೈ ಮಾಡ್ಬಿಡ್ತೀನಿ, ಪಟ್ ಅಂತ ರಿಪ್ಲೈ ಮಾಡ್ಬಿಡ್ತೀನಿ. ಪಬ್ಲಿಕ್ ಒಳ್ಳೇದನ್ನ ಮಾಡ್ಬೇಕು ಅಂತ ನಾನು ಟ್ರೈ ಮಾಡ್ತೀನಿ ಆಲ್ಮೋಸ್ಟ್. ಪಬ್ಲಿಕ್ ಯಾಕೆ ಪೀಪಲ್ ಯಾಕೆ ನನ್ನ ಮೇಲೆ ಅಷ್ಟೊಂದು ಹಾಗೆ ಸಾಧಿಸ್ತಾರೆ ಅಥವಾ ಹುರ್ಕೊಂತಾರೆ ಅಂತ ಗೊತ್ತಿಲ್ಲ ನನಗೆ. ಮುಂದೆ ಚೆನ್ನಾಗೇ ಮಾತಾಡ್ತಿರ್ತಾರೆ ಹಲ್ಕಿಸ್ಕೊಂಡು, ಹಿಂದೆ ಹೋಗ್ಬಿಟ್ಟು ನನ್ನ ಬಗ್ಗೆನೇ ಮಾತಾಡ್ತಿರ್ತಾರೆ. ಇದು ನಾನು ಇತ್ತೀಚೆಗೆ ತುಂಬಾ ಅಬ್ಸರ್ವ್ ಮಾಡಿರೋದು. ಬಟ್ ಆದ್ರೂ ನಾನು ತಲೆ ಎಲ್ಲ ಕೆಡ್ಸ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಅವರಿಂದ ನಮ್ಗೆ ಏನಾದ್ರು ಆಗ್ಬೇಕಿತ್ತ ಇಲ್ಲ. ಸೊ ನಾನು ಯಾಕೆ ಟೆನ್ಷನ್ ತಗೊಬೇಕು, ಟೆನ್ಷನ್ ಎಲ್ಲ ತಗೊಳಕ್ ಹೋಗ್ಬಾರ್ದು. ನೋಡಿ ಗೈಸ್, ಒಬ್ಬರ ಹತ್ರ ಯೂಸ್ ಇದೆ ಅಂದ್ರೆ ನೀವು ಅವ್ರ ಜೊತೆ ಹೆಂಗಿರ್ಬೇಕು ಅಂತೀರಿ, ಇದು ಟ್ರೂ ಫ್ಯಾಕ್ಟ್. ಅವನ ಹತ್ರ ಯೂಸ್ ಇಲ್ಲ ಆದ್ರೂ ಅವ್ರ ಜೊತೆನೇ ಇರಿ. ಅವರು ನಿಮ್ಮ ಇದನ್ನ ಮಿಸ್ಯೂಸ್ ಮಾಡ್ತಿದಾರೆ ಅಂದಾಗ ಅವ್ರು ಗೇಟ್ ಪಾಸ್ ಕೊಡಿ. ಅವ್ರು ಯೂಸ್ ಇಲ್ಲ, ನೀವು ಯೂಸ್ಲೆಸ್ ಕಂಡ್ರಿ. ಅವರು ಟಿಶ್ಯೂ ಪೇಪರ್, ಅವರು ಆ ಟಿಶ್ಯೂ ಪೇಪರ್ನ ಆಲ್ಮೋಸ್ಟ್ ಥ್ರೋ ಮಾಡಕ್ ನೋಡಿ ಅಷ್ಟೇ, ಎಷ್ಟ್ ಬಿಡಕ್ ನೋಡಿ. ಅರ್ಥ ಆಯ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ತಲೆ ಯಾಕೆ ಕೆಡ್ಸ್ಕೋಬೇಕು, ತಲೆ ಎಲ್ಲ ಕೆಡ್ಸ್ಕೊಳ್ಳೋದೇ ಬೇಡ. ನಮ್ ಜೊತೆ ಒಳ್ಳೆಯವರಾಗಿದ್ರೆ ನಾವು ಒಳ್ಳೆಯವರಾಗಿರೋಣ, ನಮ್ ಜೊತೆ ಕೆಟ್ಟವರಾಗಿದ್ರ ನಮ್ಗೆ ಹಿಂದ್ಗಡೆ ಬಂದು ತೂರಿ ಆಗ್ತಿದ್ರ ಕೆಲವ್ರು ಅಂತಾರೆ, ಏನೋ ಮಾಡ್ಕೊಳ್ಳಿ ಬಿಡಪ್ಪ, ನಮ್ಗೆ ಆಗ್ಬೇಕು, ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ. ನಾವು ನಮ್ಮ ಅಪ್ಪನ ಕಾಲದಲ್ಲಿ ಮಾತಾಡ್ತಾ ಇರ್ತಾನೆ ಅನ್ಕೊಂಡು ನಿಮ್ ಕಾಲದಲ್ಲಿ ಏನೇನ್ ಮಾಡ್ಬೇಕು ನೀವು ಮಾಡಿ. ಅವನು ಹೊಡಿತಿದ್ದಾನೆ ಅಂದ್ರೆ ನೀವು ಹೊಡಿರಿ, ಆಯ್ತು, ಈಕ್ವಲ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬೈ ಬೈ. ಟೈಮ್ ಆಯ್ತು, ನಮ್ಗೆ ಮನೆಗೆ ಹೋಗಿ ಇದ್ ಮಾಡ್ತೀನಿ.